ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸೂಪರಾಗಿದ್ದೀರಾ ಅಂತ. ಇವತ್ತು ಥರ್ಸ್ಡೇ, ನಮ್ಮ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಈವ್ನಿಂಗ್ ನಾನು ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯೂಶಲಿ ಬ್ಯಾಕ್ ಡ್ರಾಪ್ ತೊಗೊಂಡು ಬಂದು ಅದನ್ನು ಹ್ಯಾಂಗಿಂಗ್ ಮಾಡಿ ಬಿಟ್ಬಿಡ್ತಿದ್ದೆ. ಬಟ್ ಈ ವರ್ಷ ಅಟ್ಲೀಸ್ಟ್ ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಎಫರ್ಟ್ ಹಾಕೋಣ ಅಂತ ಈ ಬ್ಯಾಕ್ ಡ್ರಾಪ್ನ ಸೆಲೆಕ್ಟ್ ಮಾಡಿಕೊಂಡ್ರೆ. ಆ್ಯಂಡ್ ಆಬ್ವಿಯಸ್ಲಿ ಈ ಬ್ಯಾಕ್ ಡ್ರಾಪ್ ಹೀಗೆ ಬಿಟ್ಟರೆ ಬ್ಲ್ಯಾಂಕಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಿದ್ವಿ. ಇಲ್ಲಿ ನೋಡ್ಬೋದು, ನಾನು ಮತ್ತು ನಮ್ಮ ಮಾವ ಸೇರಿಕೊಂಡು ಏನೇನೋ ರಿಸರ್ಚ್ ಮಾಡಿಕೊಂಡು ಮಾಡ್ತಾಯಿದ್ವಿ. ಬಟ್ ಇಲ್ಲಿ ಸ್ಟಿಕ್ ಆನ್ ಮಾಡ್ತಾ ನೀವು ನೋಡ್ಬೋದು, ಬ್ಯಾಕ್ ಡ್ರಾಪಲ್ಲಿ ಸ್ವಲ್ಪ ಕಲ್ ಥರ ಕಾಣಿಸ್ತಿತ್ತು. ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ. ಅದಕ್ಕೆ ಒಂದು ಯೂಜ್ ಡಿಸ್ಕಷನ್ ನಡೀತಾ ಇತ್ತು. ಆ್ಯಂಡ್ ಇಲ್ಲಿಗೆ ಬೇಕಾಗಿರೋ ಎಲ್ಲನೂ ನಾನು ಮೀಶೋ ಮತ್ತು ಅಮೆಝಾನಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನ್ಯಾಚುರಲ್ ಫ್ಲವರ್ಸ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಈ ಸೈಡ್ ನಮ್ಮ ಕಾವ್ಯ ಅವರು ಏನೋ ಬ್ಯಾಕ್ ಡ್ರಾಪ್ ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾವಿನ ಗರಿಯಲ್ಲಿ ಮಾಡ್ತಾಯಿದ್ಲು. ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ ಅವಳು ಯಾವ ಥರ ಮಾಡಿದ್ಲು ಅಂತ. ಆ್ಯಂಡ್ ಈ 3 ಸ್ಟೆಪ್ಸು ಕೂಡ ಅಷ್ಟೇ, ನಿಮಗೆ ಗೊತ್ತಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ವೈರಲ್ ಆಗಿದೆ. ಪ್ಲೇಟ್ಸ್ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಪ್ರತಿ ವರ್ಷವೂ ಅಷ್ಟೇ ಆಲ್ಮೋಸ್ಟ್ 3 ಇಯರ್ಸ್ ಆಗ್ತಾಯಿದೆ ನಾನು ಇಲ್ಲೇ ಕೂರಿಸ್ತಾ ಇರೋದು. ಬಟ್ ಒಂದೊಂದು ವರ್ಷ ಒಂದೊಂಥರ ಬ್ಯಾಕ್ ಡ್ರಾಪ್ ಚೇಂಜ್ ಮಾಡ್ತಿದ್ದೀನಿ. ಸ್ಟಾರ್ಟ್ ಮಾಡಿದಾಗ ತುಂಬ ಸಿಂಪಲಾಗಿ ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ ಇವಾಗ ಆದಷ್ಟು ಒಂದೊಂದೇ ಥಿಂಗ್ಸ್ನ ಹ್ಯಾಡ್ ಆನ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ಕೊನೆಗೂ ಸಾಹಸ ಮಾಡಿ ಬ್ಯಾಕ್ ಡ್ರಾಪ್ ಸೆಟ್ ಆಯಿತು. ಸೊ ಸ್ಯಾರಿ ಪಿನ್ನಿಂಗ್ ಮಾಡ್ಕೊಳ್ಳೋಣ ಅಂತ ಬಂದೆ. ಈ ಸ್ಯಾರಿನ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು. ಆ್ಯಕ್ಚುಲಿ ಚಿಕ್ಕಪೇಟೆ, ಬ್ಯಾಂಗ್ಳೂರ್ ಎಲ್ಲ ಶಾಪ್ಸ್ ನನಗೆ ಗೊತ್ತಿರೋ ಕಡೆ ಹೋಗಿ ಸರ್ಚ್ ಮಾಡಿದೆ. ಬಟ್ ನನಗೆ ಬೇಕಾಗಿರೋ ಥರ ಕಾಂಬಿನೇಷನ್ ಆಗಲಿ ಸ್ಯಾರಿ ಆಗಿ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಆನ್ಲೈನಲ್ಲಿ ಒಂದು ಒಳ್ಳೆ ಶಾಪಲ್ಲಿ ಡಿಸ್ಪ್ಲೇ ಆಗ್ತಿರ್ತಾರೆ, ಅದನ್ನು ನೋಡಿ ಸೆಲೆಕ್ಟ್ ಮಾಡಿ ತರಿಸ್ಕೊಂಡೆ. ತುಂಬ ಚೆನ್ನಾಗಿದೆ ಸ್ಯಾರಿ. ಆ್ಯಂಡ್ ಪ್ಯೂರ್ ಕಾಂಚೀಪುರಂ ಸಿಲ್ಕ್ ಸ್ಯಾರಿ ಇದು. ಆ್ಯಂಡ್ ಈ ಕಡೆ ನೋಡ್ಬೋದು, ಕಾವ್ಯ ನಾನು ಹೇಳಿದ್ನಲ್ಲ ಮಾವಿನ ಗರಿಯಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲ ನೋಡಿಕೊಂಡು ಒಂದು ಟ್ರೈ ಮಾಡ್ತಾ ಇದ್ಲು. ಸೊ ಅದನ್ನೇ ನಾವು ಬ್ಯಾಕ್ ಡ್ರಾಪಲ್ಲಿ ಮೇಲ್ಗಡೆ ಸ್ಟಿಕ್ ಆನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಇಲ್ಲಿ ನೋಡ್ಬೋದು ನೀವು, ಮೇಲ್ಗಡೆ ಇದೆ ಅದು. ಇದೆಲ್ಲ ಸೆಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ 11 o'clock ಆಗೋಯ್ತು ಅನಿಸುತ್ತೆ. ಈಗ ಲಕ್ಷ್ಮೀನ ಕೂರಿಸಿ ಸೀರೆ ಉಡ್ಸೋಣ ಅಂತ. ಪ್ರತಿ ವರ್ಷವೂ ಅಷ್ಟೇ ನಾನು ರಾತ್ರಿಯೇ ಸೀರೆ ಎಲ್ಲ ಉಡಿಸ್ಬಿಟ್ಟು ಸೆಟ್ ಮಾಡಿರ್ತೀನಿ. ಸೊ ಬೆಳಗಿನ ಜಾವ ಎದ್ದು ನಾನು ಪೂಜೆ ಮಾಡ್ಕೊಳ್ಳೋದು, ಅಂದರೆ ಕಳಸ ಪೂಜೆ ಮಾಡ್ಕೊಳ್ಳೋದನ್ನ ಮಾಡ್ತೀನಿ. ನಾನು ಯಾಕೆ ವರಲಕ್ಷ್ಮಿ ಹಬ್ಬನ ಮಾಡೋದು ಸ್ಟಾರ್ಟ್ ಮಾಡಿದೆ, ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಮೊದಲನೇ ವರ್ಷ ನಾನು ಮದುವೆ ಆಗಿದ್ದ ವರ್ಷ ನನಗೆ ಮಾಡಬೇಕಂತ ತುಂಬ ಇಷ್ಟ ಆಯಿತು. ಬಿಕಾಸ್ ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಮಾಡ್ತಿರೋದನ್ನ ನೋಡ್ತಾ ಇದ್ದೆ. ಬಟ್ ನನಗೆ ಹೇಗೆ ಮಾಡೋದು ಏನು ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಆಲ್ಸೋ ನಾನು ಪ್ರಿಪೇರ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಈ ವರ್ಷ ಬೇಡ ಬಿಡು, ನೆಕ್ಸ್ಟ್ ವರ್ಷ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ಗೊತ್ತಿರೋರು ಯಾರೋ ಒಬ್ಬರು ನನ್ನ ಹಸ್ಬೆಂಡ್ಗೆ ಹೇಳಿದ್ರಂತೆ, ಈ ವರ್ಷ ಮದುವೆ ಆಗಿದ್ದೀರಾ ನೀವು, ಸೊ ಮೊದಲನೇ ವರ್ಷದಿಂದನೇ ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆಯದು, ಸ್ಟಾರ್ಟ್ ಮಾಡಿ ಅಂತ. ಸೊ ಮನೆಗೆ ಬಂದು ನಾಳೆ ವರಲಕ್ಷ್ಮಿ ಹಬ್ಬ ಅಂದರೆ ಇವತ್ತು ಶ್ರೀ ನೈಟ್ ಹೇಳಿದ್ರು, ಈ ಥರ ಹೇಳಿದ್ರು, ಸೊ ನೀನು ಮಾಡ್ತೀಯಾ ಏನು ಅಂತ. ಸರಿ ಆಯಿತು ಮಾಡೋಣ ಅಂತ ಅಂದ್ಕೊಂಡು ಇಮಿಡಿಯೇಟಾಗಿ ಹೋಗಿ ಏನೇನು ಬೇಕು ವರಲಕ್ಷ್ಮಿ ಹಬ್ಬಗೆ, ಲೈಕ್ ಬಾಳೆಗೊನೆ, ಕಳಸ ಕೂಡ ನಮ್ಮ ಮನೇಲಿ ಇರಲಿಲ್ಲ. ಅಂದರೆ ನಾವು ಏನು ತಾಮ್ರದ ಚೊಂಬು ಯೂಸ್ ಮಾಡ್ತೀವಿ ಅದು ಕೂಡ ಇರಲಿಲ್ಲ. ಸೊ ಹೋಗಿ ಅದನ್ನು ತೊಗೊಂಡು ಬಂದು ನೈಟೇ 1-2 ಯೂಟ್ಯೂಬ್ ವೆರಿಫೈ ಮಾಡಿ ನಾನು ಮತ್ತು ನಮ್ಮ ಮಾವ ಸೇರಿಕೊಂಡು ಸೀರೆ ಎಲ್ಲ ಉಡಿಸಿ ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಆ ವರ್ಷ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಆ ವಿಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿದೆ, ಬೇಕಾದ್ರೆ ನೀವು ಹೋಗಿ ನೋಡ್ಬೋದು. ಆ್ಯಂಡ್ 2ನೇ ವರ್ಷ ಕೂಡ ನನಗೆ ಈ ಥರ ಹಬ್ಬ ಮಾಡೋದು ತುಂಬ ಇಷ್ಟ. ಸೊ ಕೆಲವು ಥಿಂಗ್ಸ್ನ ಹ್ಯಾಡ್ ಆನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಈ ಥರ ಕೈಗಳು ತೊಗೊಳ್ಳೋದು. ಆ್ಯಂಡ್ ನಮಗೆ ಎಲ್ಲರಿಗೂ ಅಷ್ಟೇ ಅಲ್ವಾ, ವರಲಕ್ಷ್ಮಿ ನಮಗೆ ತುಂಬ ಚೆನ್ನಾಗಿ ಕಾಣಿಸ್ಬೇಕಂತ ಇಷ್ಟ ಇರುತ್ತೆ. ಸೊ ಅದು ಬ್ಯಾಕ್ ಡ್ರಾಪ್ ಹ್ಯಾಡ್ ಮಾಡೋದು, ಇದೇ ಥರ ಮಾಡಿಕೊಂಡು ಒಂದೊಂದೇ ಸ್ಟೆಪ್ ಹೋಗಿ ಈಗ 3ನೇ ವರ್ಷ ನಾನು ಮಾಡ್ತಾ ಇರೋದು. ಈ ವರ್ಷವೂ ಅಷ್ಟೇ ನಾನು ಅಂದ್ಕೊಂಡಾಗೆ ತುಂಬ ಚೆನ್ನಾಗಿತ್ತು ವರಲಕ್ಷ್ಮಿ ಕೂರಿಸಿದ್ದು. ನೋಡೋರಂತೆ ಲಾಸ್ಟಿಗೆ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಕಾಣಿಸ್ತಿತ್ತು ನಮ್ಮ ಮನೆ ಲಕ್ಷ್ಮಿ ಅಂತ. ಇಲ್ಲಿ ಇವತ್ತು ಅದೇ ಒಂದು ಸ್ಮಾಲ್ ಚೇಂಜ್ ಏನಂದರೆ, ಪ್ರತಿ ವರ್ಷ ನಮ್ಮ ಮಾವ ಹೆಲ್ಪ್ ಮಾಡ್ತಿದ್ರು. ಬಟ್ ಈಗ ಆಲ್ರೆಡಿ ಅವ್ರಿಗೂ ಕೂಡ ವಯಸ್ಸು ಆಗ್ತಿರೋದ್ರಿಂದ ಅವ್ರಿಗೆ ಟಯರ್ಡ್ ಆಗ್ತಿತ್ತು ಅಂತ ಅವ್ರು ಮಲ್ಕೊಂಡ್ಬಿಟ್ರು. ಬಿಕಾಸ್ ನಾವು ಬ್ಯಾಕ್ ಡ್ರಾಪ್ ಸೆಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡ್ವಿ. ಅದಕ್ಕೋಸ್ಕರ ಇವತ್ತು ನನಗೆ ಹೆಲ್ಪ್ ಮಾಡ್ತಿರೋದು ಕಾವ್ಯ. ಸೊ ಕಾವ್ಯ ಬಂದು ನನ್ನ ಅಕ್ಕನ ಮಗಳು. ನೀವು ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ರೆಗ್ಯುಲರಾಗಿ ಗೊತ್ತಿರುತ್ತೆ, ಆನ್ ಆ್ಯಂಡ್ ಆಫ್ ಬಂದು ಹೋಗ್ತಾ ಇರ್ತಾಳೆ. ಸೊ ನಾವಿಬ್ಬರು ಸೇರಿಕೊಂಡು ಸೀರೆ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದೆ ಅನಿಸುತ್ತೆ, ಸೀರೆ ಉಲ್ಟಾ ಆಗ್ತಾಯಿತ್ತು. ಸೊ ಇದೇ ಕನ್ಫ್ಯೂಷನ್ ಇದೆ, ಅದನ್ನು ಸರಿ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡೆ. ಬಟ್ ಫಸ್ಟ್ ಟೈಮ್ ಈ ಥರ ಆಗಿದ್ದು. ಲಾಸ್ಟ್ 2 times ಕೂಡ ಒಂಚೂರು ಕನ್ಫ್ಯೂಷನ್ ಇಲ್ಲದೆ ಉಡಿಸಿದ್ದೆ. ಫೈನಲಾಗಿ ಹಾಗೆ ಹೇಗೆ ಮಾಡಿ ಕರೆಕ್ಟಾಗಿ ಸೀರೆ ಉಡಿಸ್ದೆ. ನೀವು ನೋಡ್ಬೋದು, ಈ ಥರ ರೆಡಿ ಮಾಡಿದ್ದೆ. ಆಲ್ಮೋಸ್ಟ್ ಟೈಮ್ 11 ಆಗಿದೆ. ಸೀರೆ ಉಡ್ಸಾಯಿತು. ಆ್ಯಕ್ಚುಲಿ ಈಗ ಪ್ಲೇಟ್ ಮತ್ತು ರಿಟರ್ನ್ ಗಿಫ್ಟ್ಸ್ನ ಪ್ಯಾಕ್ ಮಾಡಬೇಕು. ಸೊ ರಿಟರ್ನ್ ಗಿಫ್ಟ್ಗೆ ಈ ಸಲ ನಾನು ಈ ಥರ ಬಾಕ್ಸಸ್ನ ತಂದಿದ್ದೀನಿ. ಯೂಶ್ವಲಿ ಪ್ರತಿ ಸಲಿನೂ ಅಷ್ಟೇ ನನಗೆ ರಿಟರ್ನ್ ಗಿಫ್ಟ್ ಕೊಡೋದು ಅಂದರೆ ತುಂಬ ಇಷ್ಟ. ಬಟ್ ಅದು ಯೂಸ್ಫುಲ್ ಆಗಿ ಇರಬೇಕು. ನನಗೆ ಸುಮ್ಮನೆ ಪ್ಲಾಸ್ಟಿಕ್ದೆಲ್ಲ ಬರುತ್ತೆ ಗೊತ್ತಾ, ಪ್ಲೇಟ್ಸ್, ಆ ಥರ ಎಲ್ಲ ಕೊಡೋಕ್ಕೆ ಇಷ್ಟ ಇಲ್ಲ. ಸೊ ಈ ಥರ ಬಾಕ್ಸ್ ಆದರೆ ಅವ್ರ ಜ್ಯುವೆಲ್ಸ್ನ ಇಲ್ಲ ಬಳೆನ ಇಟ್ಕೋತಾರೆ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಈ ಬಾಕ್ಸ್ಗೆ ನಾನು ಆ್ಯಂಡ್ ಈ ಸರಿ ಈ ಥರ ಪ್ಯಾಟರ್ನ್ ಬ್ಲೌಸ್ ಪೀಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಈ ಬ್ಲೌಸ್ ಪೀಸ್ ಆ್ಯಂಡ್ ಕುಮಾರ್ ಬಳೆ ಎರಡು ಇಟ್ಟು ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದು ಫ್ಯೂ ಪೀಸಸ್ ಇದೆ.
ಇವಿಷ್ಟು ಪ್ಯಾಕ್ ಮಾಡಬೇಕು. ಇದಾದಮೇಲೆ ಇನ್ನು ಪ್ಲೇಟ್ ಡೆಕೋರೇಷನ್ಸ್ ಇದೆ, ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ಐ ಹೋಪ್ ನೀವು ಕೂಡ ವರಲಕ್ಷ್ಮಿ ಹಬ್ಬದಲ್ಲಿ ಇದೇ ಥರ, ಆ್ಯಕ್ಚುಲಿ ವಿಡಿಯೋ ಲೇಟಾಗಿ ಬರೋದ್ರಿಂದ ಹೇಳ್ತಿದ್ದೀನಿ, ಇದೇ ಥರ ಕಷ್ಟಪಟ್ಟು ಇಷ್ಟಪಟ್ಟು ನೈಟೆಲ್ಲ ಮಾಡಿರ್ತೀರಾ. ಬಟ್ ನನಗೀಗ ಅದು ಫೀಲ್ ಆಗ್ತಾ ಇದೆ. ಸೊ ನನ್ನ ಜೊತೆಗೆ ನನ್ನ ತಂಗಿ ಇದೆಲ್ಲ ಸಪೋರ್ಟ್ ಮಾಡೋಕ್ಕೆ, ಸೊ ಅವಳು ಕೂಡ ಹೆಲ್ಪ್ ಮಾಡ್ತಾಳೆ. ಕ್ವಿಕ್ಕಾಗಿ ಮಾಡೋಣ. ಸೊ ಇಷ್ಟೇ, ಇನ್ನು ಕ್ಲೋಸ್ ಮಾಡಿದ್ರೆ ಆರಾಮಾಗಿ ಲಾಕ್ ಮಾಡ್ಬೋದು. ಇದ್ರ ಜೊತೆ ಆಬ್ವಿಯಸ್ಲಿ ಎಲೆ ಅಡಿಕೆ ಬಾಳೆಹಣ್ಣು ಕೊಡ್ತೇವೆ. ಎರಡು ಕಳಸ ಕೂರಿಸೋದ್ರಿಂದ ಕಾಯಿ ರೆಡಿ ಮಾಡ್ಕೊತಿದ್ದೀನಿ. ಆ್ಯಂಡ್ ನೋಡ್ಬೋದು ನಮ್ಮ ಚಾಕಿ ಕೂಡ ಹೆಲ್ಪ್ ಮಾಡ್ತಿದ್ದಾನೆ. ಅವ್ನಿಗೆ ಇನ್ನೂ ನಿದ್ದೆ ಬಂದಿಲ್ಲ. ಸೊ ಈ ಥರ ಸ್ಟಿಕ್ಕರ್ ಸಿಗುತ್ತೆ, ತುಂಬ ಜನ ಪ್ರಿಪೇರ್ ಮಾಡ್ಕೊತೀರಾ, ಬಟ್ ಸ್ಟಿಕ್ಕರಲ್ಲಿ ನಿಮಗೆ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಇಟ್ಕೊಂಡು ಪೌಡರ್ ಮಾಡೋದು. ಅಯ್ಯೋ ಕನ್ಫ್ಯೂಸ್ ಆಗಿದೆ, ಪರವಾಗಿಲ್ಲ ಬಿಡು, ಇಟ್ ಹ್ಯಾಪನ್ಸ್. ಚಾಕಿ ಸಿಟ್ ಡೌನ್. ಸೊ ಈ ಥರ ಲೈಟಾಗಿ ಟ್ಯಾಪ್. ಕಾವ್ಯ ಎಂದು ಕರ್ಕೋಗಿ ಚಾಕಿನ. ಅವ್ನಿಗೆ ನಾವೇನೋ ಮಾಡ್ತಿದ್ದೀವಿ ಅಂತ ಫುಲ್ ಕ್ಯೂರಿಯಾಸಿಟಿ. ಯೂಶಲಿ ಇಷ್ಟೊತ್ತಲ್ಲೆಲ್ಲ ಡಬ್ಬ ಹಾಕೊಂಡಿರ್ತಾನೆ, ಇನ್ನೂ ಇದ್ದಿದ್ದಾನೆ ಇವತ್ತು. ಈ ಥರ ಮಾಡಿ ಇಟ್ಟಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಷ್ಟೆ. ಯೂಶಲಿ ಇದನ್ನೆಲ್ಲ ನಾನು ರಾತ್ರಿ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊತೀನಿ. ನಿದ್ದೆ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಒಂದೊಂದೇ ಕೆಲಸ ಮುಗಿಸ್ಕೊಂಡು ಇಟ್ಬಿಟ್ರೆ ಇದು ಡ್ರೈ ಆದರೆ ಕೂಡ್ಸೋಕ್ಕೆ ಈಸಿ ಆಗುತ್ತಲ್ಲ. ಪ್ರತಿ ವರ್ಷವೂ ಅಷ್ಟೇ ಬೇಗ ಕೆಲಸ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ಬಿಡ್ತಿದ್ದೆ. ಬಟ್ ಈ ವರ್ಷ ಲೈಕ್ ಬ್ಯಾಕ್ಗ್ರೌಂಡ್ ಸೆಟಪ್ ಆಗಲಿ, ಸೀರೆ ಆಗಲಿ ಎಲ್ಲನೂ ಸ್ವಲ್ಪ ಡಿಲೇ ಆಗಿ ಸ್ಟಾರ್ಟ್ ಮಾಡ್ತು. ಆ್ಯಂಡ್ ಒಂದೇ ಒಂದು ಕಲಸ ಕೂರಿಸ್ತಿದ್ದೆ. ಸೊ ಇನ್ನೊಂದು ಕಲಸನ ಡೀಟೇಲಾಗಿ ಡೆಕೋರೇಷನ್ ಮಾಡೋದೆಲ್ಲ ಇಡ್ತಿರ್ಲಿಲ್ಲ. ಸೊ ನನಗೆ ಹೋಲ್ ನೈಟ್ ಮಲ್ಗೋಕ್ಕೆ ಆಗಲಿಲ್ಲ. ಚೆನ್ನಾಗಿ ಬಂತಲ್ಲ. ಸೊ ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ಆಗುತ್ತೆ ಅಂತ. ಸೊ ಹೀಗಿದ್ರೂ ಟೈಮ್ ಆಗಿಬಿಡುತ್ತೆ. ಇನ್ನು ಮಲ್ಕೊಂಡು ಎದ್ದೊಳೋದೇನೋ, ಜಾಗರಣೆ ಮಾಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿ ಬಾಗಿಲನ್ನ ತೊಳೆದು ಕ್ಲೀನ್ ಮಾಡ್ತಿದ್ವಿ. ಸೊ ಆಯಿತು. ಆ್ಯಂಡ್ ಮನೆ ಕ್ಲೀನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಆಚೆ ನಮ್ಮ ಕಾವ್ಯಮಣಿಯವರು ತುಳಸಿ ಕಟ್ಟೆಗೆಲ್ಲ ರೆಡಿ ಮಾಡ್ತಿದ್ದಾರೆ. ಕಾವ್ಯ ಇಷ್ಟು ಚೆನ್ನಾಗಿ ಕೈಲಿ ಆಗ್ತಿದ್ಯಾ? ರಂಗೋಲಿ ಸ್ಪೆಷಲಿಸ್ಟ್ ಅದು. ಈ ಥರ ಸ್ಟಿಕ್ಸ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಇನ್ನೇನು ನಿದ್ದೆ ಅಷ್ಟೇ. ಫಸ್ಟ್ ಟೈಮ್ ಅನ್ಸುತ್ತಲ್ಲ ಕಾವ್ಯ ನಿಂದು? ಅವಾಗಲಿಂದ ನಿದ್ದೆ ಬರ್ತಿದೆ. ಈ ಕಡೆ ಕಾರ್ನರ್ಗೆಲ್ಲ ಹಾಕಿದ್ರೆ ಆಲ್ರೆಡಿ. ನೋಡಬೇಕು, ಲೈಕ್ ನಿದ್ದೆ ಬರ್ತಾ ಇದೆ. ಬಟ್ ಸ್ಟಿಲ್ ಆಲ್ಮೋಸ್ಟ್ ಟೈಮ್ 1 o'clock ಆಗಿರೋದ್ರಿಂದ ಪೂಜೆ ಮಾಡೇ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಫ್ರೆಶ್ ಅಪ್ ಆಗಿ ಅದಕ್ಕೆ ತುಳಸಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನು ಅಲಂಕಾರ ಎಲ್ಲ ಮಾಡಬೇಕಲ್ವಾ. ಸೊ ಆಗುತ್ತೆ ಟೈಮ್. ಓಕೆ ಕಾವ್ಯ, ನಾನು ಆ ಕಡೆಯಿಂದ ಮನೆ ಸಿಟ್ಕೊಂಡ್ಬರ್ತೀನಿ, ನೀನು ಮಾಡ್ಕೊ. ನಂದು ಕ್ಲೀನಿಂಗ್ ಎಲ್ಲ ಆಯಿತು. ಬಟ್ ಈ ಕಡೆ ಕಾವ್ಯಂದು ಇನ್ನೂ ಆಗಿರಲಿಲ್ಲ. ಸೊ ಅದಕ್ಕೆ ಬಂದು ಅವಳಿಗೆ ಹೆಲ್ಪ್ ಮಾಡ್ತಿದ್ದೆ. ಆ್ಯಂಡ್ ಫಸ್ಟ್ ಟೈಮ್ ಅವಳು ಕೂಡ ಮಾಡ್ತಿರೋದ್ರಿಂದ ಜಾಸ್ತಿ ಕನ್ಫ್ಯೂಷನ್ಸ್ ಇತ್ತು. ಅವಳಿಗೆ ಒಂದೊಂದನ್ನು ಗೈಡ್ ಮಾಡಬೇಕಿತ್ತು. ಆ್ಯಂಡ್ ನನಗೆ ಎಲ್ಲನೂ ಪರ್ಫೆಕ್ಟಾಗಿರಬೇಕು ಅಂತ ತುಂಬ ಸ್ಟ್ರಿಕ್ಟಾಗಿ ಮಾಡ್ತೀನಿ. ಏನಕ್ಕೆ ಅಂತ ಅಂದರೆ ಮಾಡೋದು ಒಂದು ಹಬ್ಬ, ಅದನ್ನು ಕರೆಕ್ಟಾಗಿ ಮಾಡಬೇಕಂತ ಮುಂಚೆಯಿಂದನೂ ಫಾಲೋ ಮಾಡ್ತಾಯಿದ್ದು. ಒಂದು ಮನೆ ಕ್ಲೀನಿಂಗಿಂದ ಹಿಡಿದು ಆಲ್ಮೋಸ್ಟ್ 2 ವೀಕ್ಸಿಂದ ಯಾವುದೇ ತೊಂದರೆ ಆಗಬಾರ್ದು ಅಂತ ಒಂದೊಂದನ್ನು ಕಾನ್ಸಂಟ್ರೇಟ್ ಮಾಡಿದ್ದೆ. ಸೊ ಇವತ್ತು ಅಷ್ಟೇ, ಪರವಾಗಿಲ್ಲ, ನಿದ್ದೆ ಮಾಡಿಲ್ಲ ಅಂದ್ರೂ. ಬಟ್ ನಾನು ಏನು ಅಂದ್ಕೊಂಡಿದ್ದೀನಿ ಅದು ನೀಟಾಗಿ ಔಟ್ಪುಟ್ ಬರಬೇಕಂತ ಫೈನಲಾಗಿ ನೋಡ್ಬೋದು. ಪ್ರತಿಯೊಂದೂ ಕೂಡ ಇಬ್ಬರು ಸೇರಿಕೊಂಡು ಚೆನ್ನಾಗಿ ಅಲಂಕಾರ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ಮುಗಿಸೋ ಅಷ್ಟೇ 2 o'clock ಆಯಿತು. ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಪೂಜೆಗೆ ರೆಡಿ ಮಾಡ್ಕೊತಿದ್ದೀನಿ. ಪೂಜೆನೂ ಅಷ್ಟೇ 4:30 to 5:30 ಅಷ್ಟರಲ್ಲಿ ಮುಗಿಸ್ಬೇಕು ಅಂತ ನನ್ನ ತಲೆಯಲ್ಲಿತ್ತು. ಅದಕ್ಕೆ ತಕ್ಕಂಗೆ ಮನೇಲಿರೋರೆಲ್ಲ ಎದ್ದು ಫ್ರೆಶ್ ಅಪ್ ಆಗ್ತಾಯಿದ್ರು. ನಾನು ನನ್ನ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಪೂಜೆನೇ ಅಷ್ಟೇ, ದೊಡ್ಡವರಿಂದ ಕೇಳಿ ಬುಕ್ಕಲ್ಲಿ ಏನಿದೆ ಓದಿ ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ಸ್ ಹಾಕಿ ಪೂಜೆ ಸಂಪ್ರದಾಯ ಏನಿದೆ ಅದನ್ನು ಅದೇ ರೀತಿ ಫಾಲೋ ಮಾಡ್ತಾ ಇದ್ದೀನಿ. ನನಗೆ ಯಾರು ಕೂಡ ಡೀಟೇಲಾಗಿ ಹೇಳ್ಕೊಟ್ಟಿಲ್ಲ, ಬಟ್ ಕೇಳಿರೋದನ್ನ ಓದಿರೋದನ್ನ ತಿಳ್ಕೊಂಡು ಮಾಡ್ತಿರೋದು. ಸೊ ಅದರಲ್ಲಿ ಏನಾದರೂ ಸ್ವಲ್ಪ ತಪ್ಪಾದರೆ ಏನೂ ತೊಂದರೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಾಗಿ ನಮ್ಮ ಲಕ್ಷ್ಮಿ ಈ ಥರ ಕಾಣಿಸ್ತಿದ್ದಾರೆ.
ಆ್ಯಂಡ್ ನಿಮಗೆಲ್ಲ ಗೊತ್ತಿದೆ ಅಲ್ಲ, ನಾವು ಇನ್ನೊಂದು ಕಳಸ ಪೂಜೆ ಮಾಡೋದ್ರಿಂದ ಯಮುನಾ ಕಳಸ ಗಂಗಾ ಪೂಜೆ ಮಾಡಬೇಕು. ಆಬ್ವಿಯಸ್ಲಿ ಇಲ್ಲೂ ನಮ್ಮ ಸುತ್ತಮುತ್ತ ನಮಗೆ ಹರಿಯೋ ನೀರು ಇಲ್ಲದೆ ಇರೋ ಕಾರಣ ನಮ್ಮ ಕುಡಿಯೋ ನೀರು ಏನಿದೆ ಅದನ್ನೇ ಯಮುನಾ ಅಂದ್ಕೊಂಡು ಅದನ್ನು ಫಿಲ್ ಮಾಡ್ಕೊತಿದ್ದೀನಿ. ಇದಾದಮೇಲೆ ತುಳಸಿ ಇಟ್ಟು ಪೂಜೆ ಮಾಡಿ ಮನೆಗೆ ನಮ್ಮ ಕಳಸನ ತೊಗೊಂಡು ಬರೋದು. ಇದನ್ನು ನಾನು ಈ ವರ್ಷದಿಂದ ಸ್ಟಾರ್ಟ್ ಮಾಡಿರೋದು. ಲಾಸ್ಟ್ 2 years ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ, ಬಟ್ ಈ ವರ್ಷ ನಾನು ತಿಳ್ಕೊಂಡು ಮಾಡ್ತಿದ್ದೀನಿ. ಬಿಕಾಸ್ ನಮ್ಮ ಮನೇಲಿ ಅಂದರೆ ನಮ್ಮ ಅತ್ತೆ ಮನೇಲಿ ಯಾವುದೇ ಸಂಪ್ರದಾಯ ಮತ್ತು ಈ ಥರ ಮಾಡದೇ ಇರೋ ಕಾರಣ ಅವ್ರಿಗೂ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ. ಇದನ್ನು ನಾನು ಅದೇ ಹೇಳೋದ್ನಲ್ಲ, ಬುಕ್ಕಲ್ಲಿ ಓದಿ ತಿಳ್ಕೊಂಡು ಮಾಡ್ತಿರೋದ್ರಿಂದ. ನನ್ನ ಜೊತೆ ಶ್ರೀ ಕೂಡ ಇದ್ದಾರೆ. ಆಬ್ವಿಯಸ್ಲಿ ದಂಪತಿ ಕೂತ್ಕೊಂಡು ಪೂಜೆ ಮಾಡಬೇಕು. ಸೊ ಕಳಸನ ಇಟ್ಟು ಪೂಜೆ ಮಾಡಿ ಮನೆ ಒಳಗಡೆ ನಾವು ಬರ ಮಾಡ್ಕೊತಿದ್ದೀವಿ. ಈಗ ಶ್ರೀಗೂ ಕೂಡ ಇದೆಲ್ಲ ಹೊಸದು, ಅಷ್ಟಾಗಿ ಏನೂ ಗೊತ್ತಿಲ್ಲ, ಬಟ್ ಅವ್ರಿಗೆ ಈ ಥರ ಅಂದರೆ ಎಲ್ಲಾದ್ರಲ್ಲೂ ಸೇರಿಕೊಂಡು ಮಾಡೋದು ಅಂದರೆ ತುಂಬಾ ಇಷ್ಟ. ಸೊ ನಾನು ಏನು ಹೇಳ್ತೀನಿ ಅದನ್ನು ಅಚ್ಚುಕಟ್ಟಾಗಿ ಫಾಲೋ ಮಾಡ್ತಾರೆ ಅಷ್ಟೇ. ಕೈ ಹಿಡ್ಕೊಳ್ಬಾ. ಆ್ಯಂಡ್ ಫೈನಲಾಗಿ ನಿಮಗೆಲ್ಲ ಗೊತ್ತಿದೆ ಕತೆ ಓದಬೇಕು ಅಂತ. ಸೊ ನಾನು ಕತೆನ ಓದು ತಿಳ್ಕೊಂಡು ಈ ಸರಿ ಕಾವ್ಯನ್ಗೆ ಹೇಳಿದೆ ಅಷ್ಟೇ ಕತೆ ಬಗ್ಗೆ. ಅದು ಬಟಾಣಿ ಲೋಟ್ ಮಾಡಿದ್ರೆ ದೋಸೆ ಲೈಟ್ ಮುಂದೆ ಬರ್ತಾನೆ. ಫೈನಲ್ ಆಗಿ ನಮ್ಮ ಮನೆ ಮುದ್ದು ಲಕ್ಷ್ಮಿ ಹೀಗೆ ಕಾಣಿಸ್ತಿದ್ರು ಪೂಜೆ ಆದಮೇಲೆ. ಹೇಗೆ ಕಾಣಿಸ್ತಿದ್ದಾರೆ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ನಾನು ಬಂದು ರೆಡಿ ಆಗ್ತಿದ್ದೀನಿ, ಬಿಕಾಸ್ ಬೆಳಗ್ಗೆ ಎದ್ದು ರೆಡಿ ಆಗೋಕ್ಕಾಗಿರಲಿಲ್ಲ. ಪೂಜೆ ಎಲ್ಲ ಮುಗಿಸಿ ಬಂದು ರೆಡಿ ಆಗ್ತಾ ಇದ್ದೆ, ಬಿಕಾಸ್ ಆಫೀಸ್ಗೆ ಹೋಗಬೇಕಿತ್ತು. ಆಫೀಸಲ್ಲಿ ಕೂಡ ಪೂಜೆ ಮಾಡಬೇಕಿತ್ತು. ಆ್ಯಂಡ್ ಆಲ್ಸೋ ಕ್ಲೈಂಟ್ಸ್ ಮೀಟಿಂಗ್ ಕೂಡ ಒಂದು ಇತ್ತು. ನಮ್ಮ ಹರ್ವಿಲಲ್ಲಿ ಕ್ಲೈಂಟ್ಸ್ ಮೀಟಿಂಗ್ ನಡೀತಲೇ ಇರುತ್ತೆ. ಹಬ್ಬ ಆ ಥರ ಎಲ್ಲ ನಾವು ಎಕ್ಸ್ಕ್ಯೂಸಸ್ ಕೊಡೋಕ್ಕಾಗಲ್ಲ ಆ್ಯಸ್ ಎ ಫೌಂಡು. ಈ ಸೀರೆನ ಲಾಸ್ಟ್ ಇಯರ್ ನಮ್ಮ ಅಕ್ಕ ವರಲಕ್ಷ್ಮಿ ಹಬ್ಬದ ದಿನ ಪ್ರತಿ ವರ್ಷ ನನಗೆ ಬಾಗಿನ ಕೊಡ್ತಾರೆ, ಆವಾಗ ಕೊಟ್ಟಿದ್ರು. ಆ ಸೀರೆನ ಇವತ್ತು ವೇರ್ ಮಾಡಿದ್ದೆ. ಸಿಂಪಲ್ ಆಗಿ ಈಸಿಯಾಗಿ ವೇರ್ ಮಾಡ್ಬೋದಿತ್ತು. ಆ್ಯಂಡ್ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದೀನಿ ಅಂತ ಅನ್ಸುತ್ತೆ. ನೀವು ಹೇಳಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ. ಆ್ಯಂಡ್ ಈ ವರ್ಷ ಅವಳು ನಮ್ಮ ಜೊತೆ ಹಬ್ಬನ ಅಟೆಂಡ್ ಮಾಡೋಕ್ಕೆ ಆಗಲಿಲ್ಲ, ಬಿಕಾಸ್ ಅವ್ರ ಮಮ್ಮಿಗೆ ಒಂದು ಸ್ಮಾಲ್ ಆಕ್ಸಿಡೆಂಟ್ ಆಗಿದ್ದರಿಂದ, ಅಂದರೆ ಅವ್ರು ನಮ್ಮ ಅತ್ತೆ ಆಗಬೇಕು, ಅವ್ರು ಊರಿಗೆ ಹೋದ್ಲು. ಅದಕ್ಕೋಸ್ಕರ ಕಾವ್ಯ ಈಗ ನನಗೆ ಅಂತ ಬಾಗಿನ ರೆಡಿ ಮಾಡಿ ಕೊಡ್ತಾ ಇದ್ದಾಳೆ. ಜಾಕಿ ನೆಕ್ಸ್ಟ್ ಜನದಲ್ಲಿ ಹೆಂಗಸ ಕೊಡ್ತಾರೆ ಅನ್ಸುತ್ತೆ. ಎಷ್ಟು ಕ್ಯೂರಿಯಾಸಿಟಿ ಮನುಷ್ಯನೇ ಆಗಿದ್ದ ಪಾಪ. ಹಳೆ ಅವಳಿಗೂ ಕೂಡ ಫಸ್ಟ್ ಟೈಮ್ ಇದು. ಸೊ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದೆ. ಅವ್ರ ಅಮ್ಮ ಕೂಡ ಹೇಳ್ಕೊಟ್ಟು ಹೋಗಿದ್ರು ಹೀಗೆ ಮಾಡಬೇಕು ಅಂತ. ಸೊ ಅದೇ ಕಾನ್ವರ್ಸೇಷನ್ ನಡೀತಾ ಇದೆ ಇಲ್ಲಿ. ಬಿಡು ಜಾಗಿ ಇನ್ನು ಬಿಡ.
ಓಕೆ ಐದು ಚಾಕಿಗಂತೂ ಲಾಸ್ಟ್ ನೈಟಿಂದ ಕ್ಯೂರಿಯಾಸಿಟಿ ಅವ್ರು ಏನು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಎಲ್ಲಾನು ಅಬ್ಸರ್ವ್ ಮಾಡೋದು ನೋಡೋದು. ಅವನಿಗೂ ಕೂಡ ಈ ಥರ ಡ್ರೆಸ್ ಹಾಕಿ ರೆಡಿ ಮಾಡಿದ್ದೆ, ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾನೆ. ಬಟ್ ನೋಡಿ ಅಲ್ಲಿ ಹೆಂಗೆ ಅವ್ನು ಟರ್ನ್ ಆಗಿ ನೋಡ್ತಿದ್ದು ಪ್ರತಿ ಒಂದು ಕೂಡ ಅಬ್ಸರ್ವ್ ಮಾಡ್ತಾರೆ. ಸರಿಯ ಅವಳಿಗೆ ಎಲೆ ಹಾಕಿ ತಗೋಬೇಕಾಗೆ ಅವಳಿಗೆ ಇಷ್ಟ ತಿಂತಾರೆ. ಚಾಕ್ ಕಾವೇರಿ ವೇಟಿಂಗ್ ಬಿ ಯು ಸ್ಮೈಲ್ will wear them dress, okay? I will give him this one. Yeah, guys. ಅಲ್ಲೇ ಬುಕ್ಕಿಲ್ಲ ನೋಡ್ಬಾ. ಚಾಕಿ ಹೋಗಿಲ್ಲ ನೀವು. ಅಯ್ಯೋ ಪಾಪು ಲುಕಿಂಗ್. ಟೇಕ್ ಲೈಕ್ ದಿಸ್. ಜಿಮ್ ಜಿಮ್. ಇಟ್ಕೋ. ಈಗ दीपा के सर पे डालो, दीपा के सर पे डालो. ಇದು ಈವ್ನಿಂಗ್ ಬಂದ್ಲು. ಸೊ ನಮ್ಮನೆ ಮುದ್ದು ಲಕ್ಷ್ಮಿಗೆ ಈಗ ಅರ್ಶಿನ ಕುಂಕುಮ ಕೊಡ್ತಿದ್ದೀನಿ. ಅವಳಿಗೂ ಕೂಡ ಇದು ಮೊದಲನೇ ವರ್ಷ ಆಗಿರೋದ್ರಿಂದ ಎಷ್ಟು ಕ್ಯೂಟಾಗಿ ಸೈಲೆಂಟಾಗಿ ಕೂತ್ಕೊಂಡು ಹೇಳ್ಕೊಟ್ಟಿದ್ನೆಲ್ಲ ಕೇಳಿಸ್ಕೊಂಡು ಅವಳು ಅದನ್ನು ಫಾಲೋ ಮಾಡ್ತಿದ್ಲು. ಹೀಗಿತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ. ನಿಮ್ಮ ಮನೆ ಹಬ್ಬ ಕೂಡ ತುಂಬ ಚೆನ್ನಾಗಾಗಿದೆ ಅಂತ ಅನ್ಕೊತೀನಿ. ಎಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.